ನೀನು ಕೇಳಬೇಕೆಂದು ಬಂದಿರುವೆಯಾ? ಹೌದಾ ಅಕ್ಕಯ್ಯ? ನಾನು ಹೇಳಲೇಬೇಕೆ? ಹೌದು ಆಗ್ರದೆ. ಚೆನ್ನಾಗಿ ಕೇಳು ತಮ್ಮನೆ. ಅದೇನು ಸಂಸ್ಕಾರವಾಗಿ ಅಕ್ಕಯ್ಯ? ಕೀಚಕೇಂದ್ರ ರಾಜಚಂದ್ರ ಅವಳ ವಿಷಯವದ ಕೇಳುವೆನು ಕೇಳನೇನು ಅವಳ ವಿಷಯವದ ಅವಳ ವಿಷಯವದ ಕೀಚಕೇಂದ್ರ ರಾಜಚಂದ್ರ ಅವಳ ವಿಷಯವದ ಕೇಳುವೆನು ಕೇಳನೇನು ಅವಳ ವಿಷಯವದ ಅವಳ ವಿಷಯವದ. ಅಕ್ಕಯ್ಯ ಇವಳು ಯಾರೆಂದು ಕೇಳುವೆಯಾ? ಹೌದು ಆಗ್ರದೆ. ಇವಳ ವಿಚಾರ ನೀನು ತಿಳಿದುಕೊಳ್ಳದೆ ಇಲ್ಲಿಂದ ಹೋಗುವುದಿಲ್ಲವೇ? ನಾನು ಎಷ್ಟು ಮಾತ್ರ ಹೋಗುವುದಿಲ್ಲ ಆಗ್ರದೆ. ಹಾಗಾದರೆ ಇವಳ ವಿಚಾರ ತಿಳಿದುಕೊಂಡೇ ಹೋಗುವೆಯಾ? ಹೌದು ಅಕ್ಕಯ್ಯ. ನಮ್ಮ ಮನೆಯ ವಿಷಯ ತಿಳಿಸಲು ಬಂದಿರುವವರು ಯಾತಕ್ಕೆ ನನಗೆ ಯಾತಕ್ಕೆ ನಿನಗೆ ಕೇಳುವೆನು ನಾನು ಕೇಳ ನುಡಿಯನ್ನ ಈಚ ರಾಜ ಚಂದ್ರ ಅವಳ ವಿಷಯವದು ಕೇಳುವೆನು ನಾನು ಕೇಳನೇನು ಅವಳ ವಿಷಯವದು ಅವಳ ವಿಷಯವದು. ಅಕ್ಕಯ್ಯ ಇದು ರಾಣಿವಾಸವಾಗುವುದರಿಂದ ಮಹಾರಾಜರ ಸತಿಯರು ಬಂದು ಯೋಗಕ್ಷೇಮವನ್ನು ತಿಳಿಸುವ ಪದ್ಧತಿ ಇರುವುದು. ಅದರಂತೆ ನಾರಿಮಣಿಯು ಯೋಗಕ್ಷೇಮವನ್ನು ತಿಳಿಸಲು ಬಂದಿರುವ ಅನುಜಾಗ್ರಣಿ ಭೀಮಣಿ. ಅಹೋ ಅಕ್ಕಯ್ಯ, ಈ ಶ್ರೀರತ್ನವನ್ನು ಎತ್ತಲಿದ್ದ ಸಂಪಾದಿಸಿದೆ ಈ ಮೋಹನಾಂಗಿಯುವುದಾರು ಬಹಳ ದೂರದಿಂದ ಸಂಪಾದಿಸಿರುವೆನು. ಸೂರ್ಯಚಂದ್ರನಂತ ಪ್ರಕಾಶುವ ಇವಳ ಸ್ತ್ರೀಯನ್ನು ಕಂಡು ಎಲ್ಲ ಕಂಡ ಮುಚ್ಚಿದಂತಾಯಿತು. ಅಹೋ ಅಕ್ಕಯ್ಯ, ತಮ್ಮಯ್ಯ, ಕ್ಷೀರ ಸಮುದ್ರಕ್ಕೆ ಜರತ್ಕಾಲ ಉದ್ಭವಿಸಿದಂತೆ ತರುಣು ಶಾರದೆ ಶಚಿ ಶ್ಯಾಮನೆ ಇಂಥ ದೇವಾನಾಯಕಿಯರು ಮಹಾರೂಪವತಿಯರನ್ನು ಹೇಳುತ್ತಾರೆ. ಆದರೆ ಅವರವರ ರೂಪಗಳನ್ನು ತಿರಸ್ಕರಿಸಿ ಮರೆಯುವ ಈ ಸುಂದರ ಸ್ತ್ರೀಯರದಾರು ಜಾಗೃತಿಯಿಂದ ಬೇಳಿ ನನ್ನ ಮನಸ್ಸು ಸಂತೋಷ ಪಡಿಸಮ್ಮ ಅಕ್ಕಯ್ಯ. ಅಕ್ಕಯ್ಯ, ನನಗೆ ಒಳಗಡೆ ಕೆಲಸ ಹೋಗೋದು, ನಾನು ಹೋಗಿ ಬರುವೆನು. ನನಗೆ ಆ ಸ್ತ್ರೀಯಳು ಇಲ್ಲಿ ನಿಲ್ಲದೆ ಹೊರಟು ಹೋದಳು. ಹೌದೇನ ಹಾಕದೆ ಪರ ಹೆಣ್ಣು ಮಕ್ಕಳನ್ನು ನೋಡಿದ ತಕ್ಷಣವೇ ಹೊಗಳಬಾರದು, ಏನಕ್ಕೆ ಆಡಬಾರದು ಹಾಕದೆ. ನಮ್ಮ ಮನೆಯ ದಾಸಿ ಅವಳು. ಯಾರಾದರೂ ಹಾಗಲೇ ಆ ಸ್ತ್ರೀಯ ಮೇಲೆ ಎಂದಾಗ ಮನಸ್ಸಾಗಿರುವುದು ಅಕ್ಕಯ್ಯ. ಓಹೋ, ನಿನಗೆ ಮನಸ್ಸಾಗಿರೋದೆಂದೇ ಅವಳು ಇಲ್ಲಿಂದ ಓಡಿ ಹೋದಳು. ಎಷ್ಟು ಮಾತ್ರಕ್ಕೆ ನಾನು ಬಿಡುವುದಿಲ್ಲ ಹಾಕದೆ. ತಮ್ಮನೇ, ಅಕ್ಕಯ್ಯ, ಏನು ಮಾಡಬೇಕು ನೀನು? ಅವಳನ್ನು ಎಂದಾಗ ವಶ ಮಾಡಿದರೆ ನೀನು ಹೇಳದ್ದು ಚಾಕರಿಯನ್ನು ಮಾಡುವ ಹಾಕದೆ. ಆಹಾ, ಅಕ್ಕಯ್ಯ, ಇಲ್ಲಿವರೆಗೂ ನೀನು ನನ್ನ ಒಡ ಹುಟ್ಟಿದವನಾಗಿ ನನ್ನ ಚಾಕರಿಯಲ್ಲಿ ಇರುವೆ. ಆದರೆ ಈಗ ಮತ್ತೊಂದು ಚಾಕರಿಯೇ? ಹೌದಾ ಅಕ್ಕಯ್ಯ? ಇವಳ ಮೇಲೆ ನಿನಗೆ ಮನಸ್ಸಾಗಿರುವುದು. ಹೌದಾ ಹಾಕದೆ. ಅವಳನ್ನು ವಶ ಮಾಡಬೇಕು. ಅವಳನ್ನು ವಶ ಮಾಡಿದರೆ ನಾನು ಲಗ್ನವನ್ನು ಮಾಡಿಕೊಳ್ಳುವನ ಅಕ್ಕಯ್ಯ. ಎಂತ ಮಾತನ್ನಾಡಿದೆ ತಮ್ಮಯ್ಯ? ಯುದ್ಧ ಮಾತನ್ನಾಡಿದನು ಹಾಕದೆ. ಬೇಡ ಅನುಜನೆ, ಏತಕ್ಕೆ ಬೇಡ ಅಕ್ಕಯ್ಯ? ಇವಳು ಪರಮ ಪತಿವ್ರತೆಯು ಗಂಧರ್ವರ ಸ್ತ್ರೀಯಳು. ಆದರೆ ಚಿಂತೆ ಇಲ್ಲ, ಆ ಸ್ತ್ರೀಗಳನ್ನು ಮಾತ್ರ ನಾನು ಬಿಡುವುದಿಲ್ಲ ಅಕ್ಕಯ್ಯ. ಹೇಳುವೆನು ಕೇಳು. ಅದೇನು ಸಂಸ್ಕಾರವಾಗಿ ಹಾಕದೆ. ಪರರ ನಾರಿಯ ಕಂಡನೇನು ಹೊರಡುವಣ್ಣನೆ ಮಾಡುವರೇನು? ಪರರ ನಾರಿಯ ಕಂಡನೇನು ಹೊರಡುವಣ್ಣನೆ ಮಾಡುವರೇನು? ಚಂದವಲ್ಲವೋ ತಿಳಿದು ನೋಡು
ಹೆಣ್ಣು ಮಕ್ಕಳನ್ನು ಈ ರೀತಿ ವರ್ಣಿಸುವುದು ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಆಗ್ರಜೆ? ನೀನು ಬಂದ ಕಾರ್ಯ ಯಾವುದು? ನಿನ್ನ ಅಕ್ಕಯ್ಯಳನ್ನು ಮಾತನಾಡಿಸಿಕೊಂಡು ಹೋಗಲಿಕ್ಕೆ. ನಿನ್ನ ಕಾರ್ಯ ಮುಗಿಯಿತು. ಜಾಗ್ರತೆಯಿಂದ ಗರಡಿಗ್ರಹಕ್ಕೆ ತೆರಳಲು ಜಾಕ್ರಿಣಿ ಧೀಮಣಿ. ಸಾರಥಿ ರಂಭಾ, ಊರ್ವಶಿ, ಮೇನಕ, ಮಹಾರೂಪವತಿಯರನ್ನು ಹೇಳುತ್ತಾರೆ. ಆದರೆ ರತ್ನ ದೀಪ್ತಿ ಎಂದೊಪ್ಪುವ ಈ ಸುಂದರ ಸ್ತ್ರೀಯನ್ನು ಕಂಡು ಎಲ್ಲ ಕಣ್ಣು ಮುಚ್ಚಿದಂತಾಯಿತು. ಅಮ್ಮಯ್ಯ, ನನಗೊಂದು ರತ್ನವು ಬೇಕಾಗಿತ್ತಿರುವುದು. ನಾನು ಕೇಳಿದ ರತ್ನವು ನೀನು ಕೊಡುತ್ತೀನಿ ಎಂಬುವುದೇ ನನಗೆ ದುರ್ಲಭ. ನಾನು ಕೊಟ್ಟದ್ದೇ ನಿಜವಾದದ್ದಾದರೆ ಕೊಡಬೇಕೆಂಬ ಅಂತಃಕರಣವು ನಿನ್ನೆಲ್ಲ ನಿಜವಾದರ ಬಯಲು ವಶ ಮಾಡಿದರೆ ನೀನು ಹೇಳಿದ ಚಾಕರಿಯನ್ನು ಮಾಡುವೆ. ಅಮ್ಮಯ್ಯ, ಇಂಥ ಸ್ತ್ರೀಯರು ಸೂರನರ ಗರಡ ಗಂಧರ್ವ ಯಕ್ಷ ಸಿದ್ಧ ಸಾಧವನ ಮುನಿಗಳು ಅಷ್ಟದಿಕ್ಪಾಲಕರೊಳು ಕಾಣಿನ. ಆದರೆ ಅನುಜನೆ, ಅದನ್ನು ಇದು ಒಂದು ಎಣ್ಣೆಯ ಅದೃಷ್ಟ ಎನ್ನಂ ಧಿಕ್ಕರಿಸಿದರೆ ಮಾತ್ರ ನಾನು ಬಲದೃಷ್ಟ. ಇದರ ಮೇಲೆ ನಿನ್ನಿಷ್ಟ. ಇವರನ್ನು ಬಿಡುವುದೇ ಮಹಾ ಕಷ್ಟ. ಆ ಸ್ತ್ರೀಯನ್ನು ವಶಪಡಿಸಿ ಎನ್ನುವುದು ನಿನ್ನ ಕೈಯೊಳಗೆ ಬಲು ಕಷ್ಟ. ಈ ಕಾಮನೆ ಎಂಬ ಮಂತ್ರ ದೇವತೆಯು ಎಣ್ಣೆಗೆ ವಶ ಮಾಡಿದರೆ ಒಳಿತಾಯಿತು. ಇದು ಒಂದು ನಿನ್ನಯ ಅದೃಷ್ಟ. ಇಲ್ಲವಾಯಿ ತಂದರ ಬಲದ ಬಿಡುವುದಲ್ಲಂತಿದೆ. ಅಕ್ಕಯ್ಯ, ತಮ್ಮಯ್ಯ, ಅಕ್ಕಯ್ಯ, ಇವಳು ಗಂಧರ್ವರ ಸ್ತ್ರೀಯಳು. ಯಾರಾದರ ಹಾಗಲಿ ಆ ಸ್ತ್ರೀಯರ ಮೇಲೆ ನನಗೆ ಮನಸ್ಸಾಗಿರುವುದು. ಅಕ್ಕಯ್ಯ, ನಿನಗೆ ಮನಸ್ಸಾಗಿರುವುದೇ ಹೌದು ಅಕ್ಕರದೆ. ಆದರೆ ಅವಳಿಗೆ ನಿನ್ನ ಮೇಲೆ ಮನಸ್ಸಾಗಬೇಕು. ನೀನು ಹೇಗಾದರೂ ಮಾಡಿ ನನಗೆ ವಶ ಮಾಡಿದರೆ ನೀನು ಹೇಳಿದ್ದೆ ಅದು ಹೇಗೆ ಸಾಧ್ಯ ತಮ್ಮನೆ? ನೀನು ಮನಸ್ಸು ಮಾಡಿದರೆ ಆ ಸ್ತ್ರೀಯನ್ನು ಏತಕ್ಕೆ ವಶವಾಗುವುದಿಲ್ಲ ಅಕ್ಕರದೆ. ತಮ್ಮನೆ, ಅಕ್ಕಯ್ಯ, ಅವಳು ನನಗೆ ದಾಸಿಯಾಗಿ ಬಂದಿರುವಳು, ನಿನಗೆ ಅರಸಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿನ್ನನ್ನು ಬೇಡಿಕೊಳ್ಳುವನು ಅಕ್ಕರದೆ. ತಮ್ಮನೆ, ಅಕ್ಕಯ್ಯ, ಹೇಳುವೆನ ಕೇಳು. ಅದೇನು ಸಂಸಾರವಾಗಿಲ್ಲ ಅಕ್ಕರದೆ. ಪರಮ ಪತಿವ್ರತೆ ಶ್ರೇಷ್ಠ ನಾರಿ, ದುಷ್ಟ ಪುರುಷಗೆ ಹಿರಿಯ ನಾರಿ. ಪರಮ ಪತಿವ್ರತೆ ಶ್ರೇಷ್ಠ ನಾರಿ, ದುಷ್ಟ ಪುರುಷಗೆ ಹಿರಿಯ ನಾರಿ. ಹೊರಗೆ ಹೋಗುವ ಮಾರಿಯನೇ, ಹೊರಗೆ ಹೋಗುವ ಮಾರಿಯನೇ, ಮನೆಗೆ ಕರೆದಂತೆ ತಮ್ಮ ಮನೆಗೆ ಕರೆದಂತೆ. ಈಕೆಯಿಂದ ರಾಜನಿಂದ ಅವಳ ವಿಷಯವದು ಕೇಳುವೆನು ನಾ, ಕೇಳುವೆನು ಅವಳ ವಿಷಯವದು, ಅವಳ ವಿಷಯವದು. ತಮ್ಮನೇ, ಅಕ್ಕಯ್ಯ, ಇವಳು ಪರಮ ಪತಿವ್ರತೆಯು ಗಂಧರ್ವರ ಸ್ತ್ರೀಯಳು, ನಮ್ಮ ಮನೆಗೆ ದಾಸಿಯಾಗಿ ಬಂದಿರುವಳು. ಇವಳ ಆಸೆ ನಿನಗೇತಕ್ಕೆ ತಮ್ಮ? ತಿಳಿಯದು ನಿನಗೆ ಆ ಸ್ತ್ರೀಯಳ ಮರ್ಮ. ಓಹೋ ಅಕ್ಕಯ್ಯ, ಅಮ್ಮಯ್ಯ, ಸಂತೋಷದಿಂದ ಕೇಳು. ಅಪರೂಪವಾದ ಒಂದು ರತ್ನವು ನಿನ್ನಲ್ಲಿರುವುದು. ತದ್ರತ್ನವ ದಯ ಮಾಡಿ ಎನ್ನಿಗೆ ಕೊಡು. ನಿನ್ನ ಹರಗಳ ಬಿಡುದು ಬೇಡಬೇಡ. ಆ ಮಾತು ಮರೆತು ಬಿಡು. ತಾತ್ಸಾರ ಮಾಡಬೇಡ ನೋಡು. ಬಲದ ಹಲ. ಈ ಸ್ತ್ರೀಯನ್ನು ಎನ್ನಿಗೆ ವಶ ಮಾಡಿದ್ರು ಅಕ್ಕಯ್ಯ. ತಮ್ಮಯ್ಯ, ಅಕ್ಕಯ್ಯ,